ನೋಡಿ 242 ಜನ ಇದ್ರು. ಅದರಲ್ಲಿ ಒಬ್ಬ ಪಾರಾಗೋದು ಅಂದ್ರೆ ನಿಜಕ್ಕೂ ಕೂಡ ಅದು ಗ್ರೇಟ್ ಎಸ್ಕೇಪ್ ಸರ್. ನೋಡಿ ರಮೇಶ್ ಅನ್ನುವಂತ ವ್ಯಕ್ತಿ, ವಿಮಾನದಲ್ಲಿದ್ದಂತ ರಮೇಶ್. ಸೀಟ್ ನಂಬರ್ ಎಷ್ಟು ಗೊತ್ತಾ? 11A. ಸೀಟ್ ನಂಬರ್ 11A ನಲ್ಲಿದ್ದಂತ ಪ್ರಯಾಣಿಕ ರಮೇಶ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಎಮರ್ಜೆನ್ಸಿ ಬಾಗಿಲಿನಿಂದ ಜಿಗಿದು ಪಾರಾಗಿದ್ದಾರೆ ರಮೇಶ್. ದುರಂತದ ಬಳಿಕ ನಡೆದುಕೊಂಡು ಬಂದಿದ್ದಾರೆ ರಮೇಶ್. ಸಾವು ಗೆದ್ದಂತ ರಮೇಶ್ ವಿಶ್ವಾಸ್ ಕುಮಾರ್, ಗಾಯಾಳು ರಮೇಶ್ ವಿಶ್ವಾಸ್ ಕುಮಾರ್ಗೆ ಈಗ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅಹಮದಾಬಾದ್ ಆಸ್ಪತ್ರೆಯಲ್ಲಿ ರಮೇಶ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ, ಆ ಸಂದರ್ಭದಲ್ಲಿ ತಾನು ಬದುಕಬೇಕು ಅನ್ನುವಂತ ಅತಿ ದೊಡ್ಡ ಚಿಂತೆಯನ್ನ ಮಾಡಿರೋದು ಇಲ್ಲಿ ರಮೇಶ್. ಆ ತಕ್ಷಣಕ್ಕೆ ಆತ ತೆಗೆದುಕೊಂಡಂತ ನಿರ್ಧಾರ, ಈ ವಿಮಾನದಿಂದ ನಾನು ಎಸ್ಕೇಪ್ ಆಗಬೇಕು ಅಂತ. ಅದಾದ ಬಳಿಕ ಆತ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಹೋಗಿದ್ದು ಎಮರ್ಜೆನ್ಸಿ ಎಕ್ಸಿಟ್ ಬಳಿ. ಆ ಎಮರ್ಜೆನ್ಸಿ ಎಕ್ಸಿಟ್ ನಿಂದ ರಮೇಶ್ ವಿಶ್ವಾಸ್ ಅನ್ನುವಂತ ವ್ಯಕ್ತಿ ಹಾರಿರೋದು, ಅಲ್ಲಿಂದ ಹಾರಿ ಗ್ರೇಟ್ ಎಸ್ಕೇಪ್ ಆಗಿರೋದು. ನೋಡಿ, ನಡೆದುಕೊಂಡೇ ಹೋಗಿದ್ದಾರೆ ಆತ. ವಿಮಾನದಲ್ಲಿ ಕುಳಿತಿದ್ದಂತ ರಮೇಶ್ ಈ ಮಹಾ ದುರಂತದಲ್ಲಿ ಬದುಕಿ ಬಂದಿದ್ದೇ ಒಂದು ದೊಡ್ಡ ವಿಚಾರ. ಇಲ್ಲಿ ಇಡೀ 242 ಜನರಲ್ಲಿ ಅಷ್ಟು ಜನರು ಸಾವನ್ನಪ್ಪಂತ ಸಂದರ್ಭದಲ್ಲಿ ಈ ಒಬ್ಬ ವ್ಯಕ್ತಿ ಗ್ರೇಟ್ ಎಸ್ಕೇಪ್ ಆಗಿರೋದು. ನೋಡಿ, 242 ಜನ ಇದ್ರು. ಅದರಲ್ಲಿ ಒಬ್ಬ ಪಾರಾಗೋದು ಅಂದ್ರೆ ನಿಜಕ್ಕೂ ಕೂಡ ಅದು ಗ್ರೇಟ್ ಎಸ್ಕೇಪ್ ಸರ್. ನೋಡಿ, ರಮೇಶ್ ಅನ್ನುವಂತ ವ್ಯಕ್ತಿ, ವಿಮಾನದಲ್ಲಿದ್ದಂತ ರಮೇಶ್. ಸೀಟ್ ನಂಬರ್ ಎಷ್ಟು ಗೊತ್ತಾ? 11A. ಸೀಟ್ ನಂಬರ್ 11A ನಲ್ಲಿದ್ದಂತ ಪ್ರಯಾಣಿಕ ರಮೇಶ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಎಮರ್ಜೆನ್ಸಿ ಬಾಗಿಲಿನಿಂದ ಜಿಗಿದು ಪಾರಾಗಿದ್ದಾರೆ ರಮೇಶ್. ದುರಂತದ ಬಳಿಕ ನಡೆದುಕೊಂಡು ಬಂದಿದ್ದಾರೆ ರಮೇಶ್. ಸಾವು ಗೆದ್ದಂತ ರಮೇಶ್ ವಿಶ್ವಾಸ್ ಕುಮಾರ್, ಗಾಯಾಳು ರಮೇಶ್ ವಿಶ್ವಾಸ್ ಕುಮಾರ್ಗೆ ಈಗ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅಹಮದಾಬಾದ್ ಆಸ್ಪತ್ರೆಯಲ್ಲಿ ರಮೇಶ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ, ಆ ಸಂದರ್ಭದಲ್ಲಿ ತಾನು ಬದುಕಬೇಕು ಅನ್ನುವಂತ ಅತಿ ದೊಡ್ಡ ಚಿಂತೆಯನ್ನ ಮಾಡಿರೋದು ಇಲ್ಲಿ ರಮೇಶ್. ಆ ತಕ್ಷಣಕ್ಕೆ ಆತ ತೆಗೆದುಕೊಂಡಂತ ನಿರ್ಧಾರ, ಈ ವಿಮಾನದಿಂದ ನಾನು ಎಸ್ಕೇಪ್ ಆಗಬೇಕು ಅಂತ. ಅದಾದ ಬಳಿಕ ಆತ ನೆಕ್ಸ್ಟ್ ಮೂಮೆಂಟ್ ನಲ್ಲೇ ಹೋಗಿದ್ದು ಎಮರ್ಜೆನ್ಸಿ ಎಕ್ಸಿಟ್ ಬಳಿ. ಆ ಎಮರ್ಜೆನ್ಸಿ ಎಕ್ಸಿಟ್ ನಿಂದ ರಮೇಶ್ ವಿಶ್ವಾಸ್ ಅನ್ನುವಂತ ವ್ಯಕ್ತಿ ಹಾರಿರೋದು, ಅಲ್ಲಿಂದ ಹಾರಿ ಗ್ರೇಟ್ ಎಸ್ಕೇಪ್ ಆಗಿರೋದು. ನೋಡಿ, ನಡೆದುಕೊಂಡೇ ಹೋಗಿದ್ದಾರೆ ಆತ. ವಿಮಾನದಲ್ಲಿ ಕುಳಿತಿದ್ದಂತ ರಮೇಶ್ ಈ ಮಹಾ ದುರಂತದಲ್ಲಿ ಬದುಕಿ ಬಂದಿದ್ದೇ ಒಂದು ದೊಡ್ಡ ವಿಚಾರ. ಇಲ್ಲಿ ಇಡೀ 242 ಜನರಲ್ಲಿ ಅಷ್ಟು ಜನರು ಸಾವನ್ನಪ್ಪಂತ ಸಂದರ್ಭದಲ್ಲಿ ಈ ಒಬ್ಬ ವ್ಯಕ್ತಿ ಗ್ರೇಟ್ ಎಸ್ಕೇಪ್ ಆಗಿರೋದು. ನೋಡಿ, 242 ಜನ ಇದ್ರು. ಅದರಲ್ಲಿ ಒಬ್ಬ ಪಾರಾಗೋದು ಅಂದ್ರೆ ನಿಜಕ್ಕೂ ಕೂಡ ಅದು ಗ್ರೇಟ್ ಎಸ್ಕೇಪ್ ಸರ್. ನೋಡಿ, ರಮೇಶ್ ಅನ್ನುವಂತ ವ್ಯಕ್ತಿ, ವಿಮಾನದಲ್ಲಿದ್ದಂತ ರಮೇಶ್. ಸೀಟ್ ನಂಬರ್ ಎಷ್ಟು ಗೊತ್ತಾ? 11A. ಸೀಟ್ ನಂಬರ್ 11A ನಲ್ಲಿದ್ದಂತ ಪ್ರಯಾಣಿಕ ರಮೇಶ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಎಮರ್ಜೆನ್ಸಿ ಬಾಗಿಲಿನಿಂದ ಜಿಗಿದು ಪಾರಾಗಿದ್ದಾರೆ ರಮೇಶ್. ದುರಂತದ ಬಳಿಕ ನಡೆದುಕೊಂಡು ಬಂದಿದ್ದಾರೆ ರಮೇಶ್. ಸಾವು ಗೆದ್ದಂತ ರಮೇಶ್ ವಿಶ್ವಾಸ್ ಕುಮಾರ್, ಗಾಯಾಳು ರಮೇಶ್ ವಿಶ್ವಾಸ್ ಕುಮಾರ್ಗೆ ಈಗ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅಹಮದಾಬಾದ್ ಆಸ್ಪತ್ರೆಯಲ್ಲಿ ರಮೇಶ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ, ಆ ಸಂದರ್ಭದಲ್ಲಿ ತಾನು ಬದುಕಬೇಕು ಅನ್ನುವಂತ ಅತಿ ದೊಡ್ಡ ಚಿಂತೆಯನ್ನ ಮಾಡಿರೋದು ಇಲ್ಲಿ ರಮೇಶ್. ಆ ತಕ್ಷಣಕ್ಕೆ ಆತ ತೆಗೆದುಕೊಂಡಂತ ನಿರ್ಧಾರ, ಈ ವಿಮಾನದಿಂದ ನಾನು ಎಸ್ಕೇಪ್ ಆಗಬೇಕು ಅಂತ. ಅದಾದ ಬಳಿಕ ಆತ ನೆಕ್ಸ್ಟ್ ಮೂಮೆಂಟ್ ನಲ್ಲೇ ಹೋಗಿದ್ದು ಎಮರ್ಜೆನ್ಸಿ ಎಕ್ಸಿಟ್ ಬಳಿ. ಆ ಎಮರ್ಜೆನ್ಸಿ ಎಕ್ಸಿಟ್ ನಿಂದ ರಮೇಶ್ ವಿಶ್ವಾಸ್ ಅನ್ನುವಂತ ವ್ಯಕ್ತಿ
ಹಾರಿರೋದು, ಅಲ್ಲಿಂದ ಹಾರಿ ಗ್ರೇಟ್ ಎಸ್ಕೇಪ್ ಆಗಿರೋದು ನೋಡಿ, ನಡೆದುಕೊಂಡೇ ಹೋಗಿದ್ದಾರೆ ಆತ. ವಿಮಾನದಲ್ಲಿ ಕುಳಿತಿದ್ದಂತ ರಮೇಶ್ ಈ ಮಹಾ ದುರಂತದಲ್ಲಿ ಬದುಕಿ ಬಂದಿದ್ದೇ ಒಂದು ದೊಡ್ಡ ವಿಚಾರ. ಇಲ್ಲಿ ಇಡೀ 242 ಜನರಲ್ಲಿ ಅಷ್ಟು ಜನರು ಸಾವನ್ನಪ್ಪಂತ ಸಂದರ್ಭದಲ್ಲಿ ಈ ಒಬ್ಬ ವ್ಯಕ್ತಿ ಗ್ರೇಟ್ ಎಸ್ಕೇಪ್ ಆಗಿರೋದು. ನೋಡಿ, 242 ಜನ ಇದ್ರು. ಅದರಲ್ಲಿ ಒಬ್ಬ ಪಾರಾಗೋದು ಅಂದ್ರೆ ನಿಜಕ್ಕೂ ಕೂಡ ಅದು ಗ್ರೇಟ್ ಎಸ್ಕೇಪ್ ಸರ್. ನೋಡಿ, ರಮೇಶ್ ಅನ್ನುವಂತ ವ್ಯಕ್ತಿ, ವಿಮಾನದಲ್ಲಿದ್ದಂತ ರಮೇಶ್. ಸೀಟ್ ನಂಬರ್ ಎಷ್ಟು ಗೊತ್ತಾ? 11A. ಸೀಟ್ ನಂಬರ್ 11A ನಲ್ಲಿದ್ದಂತ ಪ್ರಯಾಣಿಕ ರಮೇಶ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಎಮರ್ಜೆನ್ಸಿ ಬಾಗಿಲಿನಿಂದ ಜಿಗಿದು ಪಾರಾಗಿದ್ದಾರೆ ರಮೇಶ್. ದುರಂತದ ಬಳಿಕ ನಡೆದುಕೊಂಡು ಬಂದಿದ್ದಾರೆ ರಮೇಶ್. ಸಾವು ಗೆದ್ದಂತ ರಮೇಶ್ ವಿಶ್ವಾಸ್ ಕುಮಾರ್, ಗಾಯಾಳು ರಮೇಶ್ ವಿಶ್ವಾಸ್ ಕುಮಾರ್ಗೆ ಈಗ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅಹಮದಾಬಾದ್ ಆಸ್ಪತ್ರೆಯಲ್ಲಿ ರಮೇಶ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ, ಆ ಸಂದರ್ಭದಲ್ಲಿ ತಾನು ಬದುಕಬೇಕು ಅನ್ನುವಂತ ಅತಿ ದೊಡ್ಡ ಚಿಂತೆಯನ್ನ ಮಾಡಿರೋದು ಇಲ್ಲಿ ರಮೇಶ್. ಆ ತಕ್ಷಣಕ್ಕೆ ಆತ ತೆಗೆದುಕೊಂಡಂತ ನಿರ್ಧಾರ, ಈ ವಿಮಾನದಿಂದ ನಾನು ಎಸ್ಕೇಪ್ ಆಗಬೇಕು ಅಂತ. ಅದಾದ ಬಳಿಕ ಆತ ನೆಕ್ಸ್ಟ್ ಮೂವ್ಮೆಂಟ್ ನಲ್ಲೇ ಹೋಗಿದ್ದು ಎಮರ್ಜೆನ್ಸಿ ಎಕ್ಸಿಟ್ ಬಳಿ. ಆ ಎಮರ್ಜೆನ್ಸಿ ಎಕ್ಸಿಟ್ ನಿಂದ ರಮೇಶ್ ವಿಶ್ವಾಸ್ ಅನ್ನುವಂತ ವ್ಯಕ್ತಿ ಹಾರಿರೋದು, ಅಲ್ಲಿಂದ ಹಾರಿ ಗ್ರೇಟ್ ಎಸ್ಕೇಪ್ ಆಗಿರೋದು ನೋಡಿ, ನಡೆದುಕೊಂಡೇ ಹೋಗಿದ್ದಾರೆ ಆತ. ವಿಮಾನದಲ್ಲಿ ಕುಳಿತಿದ್ದಂತ ರಮೇಶ್ ಈ ಮಹಾ ದುರಂತದಲ್ಲಿ ಬದುಕಿ ಬಂದಿದ್ದೇ ಒಂದು ದೊಡ್ಡ ವಿಚಾರ. ಇಲ್ಲಿ ಇಡೀ 242 ಜನರಲ್ಲಿ ಅಷ್ಟು ಜನರು ಸಾವನ್ನಪ್ಪಂತ ಸಂದರ್ಭದಲ್ಲಿ ಈ ಒಬ್ಬ ವ್ಯಕ್ತಿ ಗ್ರೇಟ್ ಎಸ್ಕೇಪ್ ಆಗಿರೋದು.